ನಮಸ್ತೆ. ಇವತ್ತಿನ ಸೆಷನ್ ನಾವು ಸಿನಾನಿಮ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಸಿನಾನಿಮ್ಸ್ ಕನ್ನಡದಲ್ಲಿ ಸಮಾನಾರ್ಥಕ ಪದಗಳು ಅಂತ ಹೇಳ್ತಾರೆ. ಇದು ನಿಮಗೂ ಕೂಡ ಗೊತ್ತಿರೋವಂಥದ್ದೇ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ನಿಮಗೆ 4ರಿಂದ 5 ಅಂಕಗಳಿಗೆ ಕೇಳ್ತಾರೆ. ಕೆಲವೊಮ್ಮೆ ನೇರವಾಗಿ ಒಂದು ವರ್ಡ್ನ ಕೊಟ್ಟು ಅದರ ಸಿನಾನಿಮ್ಸ್ ಸಮಾನಾರ್ಥಕ ಪದವನ್ನು ಐಡೆಂಟಿಫೈ ಮಾಡಿ ಅಂತ ಹೇಳ್ತಾರೆ. ಇನ್ನೂ ಕೆಲವೊಮ್ಮೆ ಒಂದು ಸೆಂಟೆನ್ಸ್ನ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ವರ್ಡ್ನ ಅಂಡರ್ಲೈನ್ ಮಾಡಿರ್ತಾರೆ. ಆ ಸೆಂಟೆನ್ಸ್ನ ಓದಿದ್ರೆ ನಿಮಗೆ ಆ ವರ್ಡ್ನ ಇನ್ನೊಂದು ಮೀನಿಂಗ್ ಅರ್ಥ ಆಗೋ ಥರ ಇರುತ್ತೆ. ಸೊ ಎಷ್ಟೊಮ್ಮೆ ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ. ನಾನು ತುಂಬ ಸಲ ಅದನ್ನು ನಿಮಗೆ ಹೇಳಿದ್ದೀನಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಒನ್ ನೋಡೋಣ. ಫ್ಯಾಸಿನೇಟಿಂಗ್ ಅಂತಂದರೆ ಆಕರ್ಷಣೀಯ ಅನ್ನುವಂಥ ಮೀನಿಂಗ್ನ ಕೊಡುತ್ತೆ. ಹಾಗಾದರೆ ಅದಕ್ಕೆ ಸಿನಾನಿಮ್ಸ್ ಏನಿರಬಹುದು? ಕ್ಲೆವರ್, ಯೂನಿಫಾರ್ಮ್, ಚಾರ್ಮಿಂಗ್, ಬೋರಿಂಗ್. ನಾನು ಹೇಳಿದೆ ಫ್ಯಾಸಿನೇಟಿಂಗ್ ಅಂತಂದರೆ ಆಕರ್ಷಣೀಯ, ಬೋರಿಂಗ್ ಅದಕ್ಕೆ ಆಪೋಸಿಟ್ ವರ್ಡ್. ಸೊ ಕ್ಲೆವರ್, ಯೂನಿಫಾರ್ಮ್, ಚಾರ್ಮಿಂಗ್. ಇದರಲ್ಲಿ ಯಾವುದು? ಕ್ಲೆವರ್ ಅಂತಂದರೆ ಬುದ್ಧಿವಂತ, ಯೂನಿಫಾರ್ಮ್ ಅಂತಂದರೆ ಯು ಶುಡ್ ಬಿ ಇನ್ ಎ ಯೂನಿಫಾರ್ಮ್ ವೇ, ಪರ್ಫೆಕ್ಟ್, ನೀಟ್ ಅನ್ನೋ ಮೀನನ್ನ ಕೊಡುತ್ತೆ. ಸೊ ಇಲ್ಲಿ ಫ್ಯಾಸಿನೇಟಿಂಗ್ ಆಕರ್ಷಣೀಯ, ಅದರ ಸಮಾನಾರ್ಥಕ ಪದ ಚಾರ್ಮಿಂಗ್. ನೆಕ್ಸ್ಟ್ ಅಥೆಂಟಿಕ್ ಅಂತಂದರೆ ಪರ್ಫೆಕ್ಟ್, ರಿಯಲ್. ಅಥೆಂಟಿಕ್ ಆಗಿದೆಯಾ, ರಿಯಲ್ ಆಗಿದೆಯಾ, ಅಧಿಕೃತ ಅನ್ನೋ ಮೀನಿನ ಕೂಡ ಕನ್ನಡದಲ್ಲಿ ಹೇಳ್ಬೋದು. ಸೊ ಅದಕ್ಕೆ ಚಾಯ್ಸಸ್ ಏನಿದೆ? ಕ್ರೆಡಿಬಲ್, ಫೆಕ್ಟೇಷಿಯಸ್, ನನ್ ಆಫ್ ದಿಸ್, ಅನ್ರಿಯಲ್. ಅಥೆಂಟಿಕ್ಕಿನ ಆಪೋಸಿಟ್ ವರ್ಡ್ ಅನ್ರಿಯಲ್ ಅಥವಾ ನಾಟ್ ರಿಯಲ್ ಅಂತ ಹೇಳ್ಬೋದು. ಫೆಕ್ಟೇಷಿಯಸ್ ಅಂದರೂ ಕೂಡ ಅನ್ರಿಯಲ್ ಅಥವಾ ನಾಟ್ ರಿಯಲ್ ಅನ್ನೋ ಮೀನನ್ನ ಕೊಡುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಫೆಕ್ಟೇಷಿಯಸ್ ಅಂದರೆ ಏನಂತಲೂ ಕೇಳ್ಬೋದು, ಫೆಕ್ಟೇಷಿಯಸ್ ಅಂದರೆ ನಾಟ್ ರಿಯಲ್. ಸೊ ಇದೆರಡು ಆಪೋಸಿಟ್ ಆಯಿತು. ಹಾಗಾದರೆ ಸರಿಯಾದ ಉತ್ತರ ಕ್ರೆಡಿಬಲ್. ನಾನು ಗ್ರೀನ್ ಆ ವರ್ಡ್ಸಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಿದ್ದೇನೆ ಅಂದ್ಕೊಂಡಿದ್ದೀನಿ. ಅದ್ರ ಮೀನಿಂಗ್ ನಾನು ಕೊಟ್ಟಿದ್ದೀನಿ, ಯಾಕಂದರೆ ಎಕ್ಸಾಮ್ಸಿಗೆ ನಿಮ್ಗೆ ಅದು ಹೆಲ್ಪ್ ಆಗಲಿ ಅಂತ. ಇದನ್ನು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ನೋಡ್ಕೋಬಹುದು. ಆ್ಯಂಡ್ ಈ ಎಲ್ಲ ಕ್ವಶನ್ಸ್ನ ನಾನು ಏನು ತೊಗೊಂಡಿದ್ದೀನೋ ಅದ್ರ ವೆಬ್ಸೈಟ್ ಲಿಂಕ್ನ ನಾನು ಎಂಡಲ್ಲಿ ಹಾಕಿದ್ದೀನಿ, ಅದನ್ನು ಒಂದು ಸಲ ರೆಫರ್ ಮಾಡಲಿ. ನೆಕ್ಸ್ಟ್ ಅಸಿಸ್ಟ್ ಮಾಡು, ಅವರಿಗೆ ಹೆಲ್ಪ್ ಮಾಡು, ಹೇಳ್ಕೊಡು, ಅಥವಾ ಇನ್ನೂ ಒಳ್ಳೆ ಬಂದರೆ ಒಬಲೈಜ್ ಮಾಡು ಅನ್ನೋ ಮೀನನ್ನು ಕೂಡ ಅದು ಕೊಡುತ್ತೆ. ಅಸಿಸ್ಟಿಗೆ ಸಮಾನಾರ್ಥಕವಾಗಿರುವಂಥ ಪದ ಯಾವುದು? ಅಕ್ವೈರ್, ರೆಸ್ಟ್ರಿಕ್ಟ್, ಇಂಜ್ಯೂರ್, ಫೆಸಿಲಿಟೇಟ್. ಎ ಟೀಚರ್ ಶುಡ್ ಬಿ ಎ ಗುಡ್ ಫೆಸಿಲಿಟೇಟರ್. ಕೇಳಿರ್ತೀರ. ಫೆಸಿಲಿಟೇಟರ್ ಅಂದರೆ ಏನು? ಒಬ್ಬ ಸ್ಟೂಡೆಂಟಿಗೆ ಸಹಾಯ ಮಾಡುವಂಥದ್ದು. ಒಂದು ಮಗು ಏನು ದಾರಿಯಲ್ಲಿ ಹೋಗ್ತಿದೆ ಅದನ್ನು ಅರ್ಥ ಮಾಡಿಸುವಂಥದ್ದು. ಟೀಚರ್ ಶುಡ್ ನಾಟ್ ಬಿ ಎ ಟೀಚರ್, ಶಿ ಶುಡ್ ಬಿ ಎ ಗುಡ್ ಫೆಸಿಲಿಟೇಟರ್ ಅನ್ನೋ ವರ್ಡನ್ನು ತುಂಬ ಸಲ ಕೇಳಿದ್ದೀವಿ ಅಲ್ವಾ? ಸೊ ಇಲ್ಲಿ ಅಸಿಸ್ಟಿಗೆ ಸಮಾನಾರ್ಥಕ ಪದ ಫೆಸಿಲಿಟೇಟರ್. ಅಂದರೆ ಒಬಲೈಸ್, ಹೆಲ್ಪ್. ಅದಕ್ಕೆ ಆಪೋಸಿಟ್ ವರ್ಡ್ ಯಾವುದು? ರಿಸ್ಟ್ರಿಕ್ಟ್ ಆಗಬಹುದು. ಅಕ್ವೈರ್ ಅಂತ ಅಂದರೆ ಏನು? ಅಕ್ವೈರ್ ಅಂತಂದರೆ ಸ್ವಾಧೀನ ಮಾಡ್ಕೊ ಅನ್ನೋಂಥ ಮೀನಿನ ಕೊಡುತ್ತೆ. ಇಂಜ್ಯೂರ್ ಅಂತ ಅಂದರೆ ಗಾಯ ಆಗಿದೆ, ನೋವು ಅನ್ನೋ ಅಥವಾ ಆ ರೀತಿಯ ಮೀನಿನ ಕೊಡುತ್ತೆ. ಪರ್ಫೆಕ್ಟಾಗಿ ಅಸಿಸ್ಟಿಗೆ ಆಪೋಸಿಟ್ ವರ್ಡ್ ಡಿಲೇ ಅಂತ ಆಗ್ಬೋದು, ಅಥವಾ ಇಂಪೇರ್ಡ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಅಸಿಸ್ಟಿನ ಆಪೋಸಿಟ್ ವರ್ಡ್ ಇಂಪೇರ್ಡ್. ಇದು ಕೂಡ ಆಗುತ್ತೆ, ಗೊತ್ತಿರಲಿ ಅಂತೇಳಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯಾಸಿವ್. ಈ ವರ್ಡ್ ತುಂಬ ಕೇಳಿದ್ದೀರಾ. ಮ್ಯಾಸಿವಿಗೆ ಸಮಾನಾರ್ಥಕ ಪದ ಹ್ಯೂಜ್ ಅಲ್ವಾ? ಅದನ್ನು ಬಿಟ್ಟು ಲಮ್ಸಮ್, ಸ್ಟ್ರಾಂಗ್, ಲಿಟಲ್, ಗ್ಯಾಪಿಂಗ್, ಇದ್ರ ಮೀನಿನ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಲಮ್ಸಮ್ ಅಂತ ಅಂದರೆ ಒಂದು ಅಮೌಂಟ್ನ ಕೊಡೋ ಸಂದರ್ಭದಲ್ಲಿ ಬಳಸುವಂತಹ ಒಂದು ಪದ. ಸ್ಟ್ರಾಂಗ್ ಅಂದರೆ ಪವರ್, ಲಿಟಲ್ ಅಂದರೆ ಸ್ಮಾಲ್, ಗ್ಯಾಪಿಂಗ್ ಅಂತಂದರೆ ವೈಡ್ ಓಪನ್ ಅನ್ನೋ ಮೀನಿನ ಕೊಡುತ್ತೆ. ಸೊ ಮ್ಯಾಸಿವ್ನ ಸಮಾನಾರ್ಥಕ ಪದ ಹ್ಯೂಜ್, ಎಕ್ಸ್ಟ್ರೀಮ್ಲಿ ಲಾರ್ಜ್, ಎನಾರ್ಮಸ್. ಕೆಲವೊಮ್ಮೆ ಮ್ಯಾಸಿವ್, ಎನಾರ್ಮಸ್ ಈ ರೀತಿ ಪದಗಳನ್ನು ಕೂಡ ಬಳಸಿರ್ತಾರೆ. ನೆಕ್ಸ್ಟ್ ಜಿನೇತ್. ವಾಟ್ ಇಸ್ ದ ಮೀನಿಂಗ್ ಆಫ್ ಜಿನೇತ್? ಚೆರಿಶ್, ಪಯೋಸ್, ಚೀರ್, ಪೀಕ್. ಒಂದು ನೆನ್ಪಿಟ್ಕೊಳ್ಳಿ, ಜಿನೇತ್ ಅಂತಂದರೆ ಪೀಕ್, ಉತ್ತುಂಗ ಅನ್ನೋ ಮೀನನ್ನ ಕೊಡುತ್ತೆ. ಸೊ ಅದಕ್ಕೆ ಸಮಾನಾರ್ಥಕ ಪದ ಯಾವುದು? ಪೀಕ್. ಸೊ ಚೆರಿಶ್ ಅಂತಂದರೆ ಒಂದು ಗ್ಲೋ ಅನ್ನೋ ವರ್ಡನ್ನು ಕೊಡುತ್ತೆ. ಪಯೋಸ್ ಅಂತ ಅಂದರೆ ಒಂದು ರಿಲೀಜಿಯಸ್ ಅನ್ನೋವಂಥ ವರ್ಡ್, ಅದು ಡಿವೋಟೆಡ್ಲಿ ರಿಲೀಜಿಯಸ್, ಧಾರ್ಮಿಕವಾಗಿರುವಂಥದ್ದು. ಚಿಯರ್ ಅಂತ ಅಂದರೆ ಖುಷಿಯಾಗಿರು ಅಂತೀವಿ. ಚೆರಿಶ್ ಮತ್ತು ಚಿಯರ್ ಒಂದೇ ವರ್ಡ್ ಮೀನಿಂಗ್ ಕೊಡುತ್ತೆ. ಪಯಾಸ್ ಅನ್ನೋದು ರಿಲೀಜಿಯಸ್ನ ರೆಪ್ರೆಸೆಂಟ್ ಮಾಡಿದ್ರೆ, ಪೀಕ್ ಅನ್ನುವಂಥದ್ದು ಉತ್ತುಂಗವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಜಿನಾತ್ ಅಂದರೆ ಉತ್ತುಂಗ, ಒಂದು ಬೆಟ್ಟದ ಪೀಕ್, ತುತ್ತ ತುದಿ ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ನೆಕ್ಸ್ಟ್ ಪಯೋಸ್. ನಾನು ಆಲ್ರೆಡಿ ಹೇಳಿದೆ, ಪಯೋಸ್ ಅಂತಂದರೆ ಡಿವೋಟೆಡ್ಲಿ ರಿಲೀಜಿಯಸ್. ಸೊ ಆನ್ಸರ್ ತುಂಬ ಹುಡ್ಕೋದೇ ಬೇಡ, ಫಸ್ಟ್ ಒನ್ನೇ ಇದೆ, ರಿಲೀಜಿಯಸ್. ಸಿಂಪಥೆಟಿಕ್ ಅಂತ ಅಂದ್ರೇನು? ಬೇರೆಯವ್ರ ಬಗ್ಗೆ ನೀವು ತೋರಿಸುವಂತಹ ಒಂದು ಕನ್ಸರ್ನ್. ಅಫ್ರೈಡ್ ಅಂದರೆ ಭಯ, ಆಂಗ್ಸೈಟಿ ಅಂತಲೂ ಕರೀತಾರೆ. ಫೇತ್ಫುಲ್ ಅಂತಂದರೆ ಒಬ್ಬರಿಗೆ ನೀವು ಲಾಯಲ್ ಆಗಿರುವಂಥದ್ದು, ಋಣಿಯಾಗಿರುವಂಥದ್ದು ಅನ್ನೋ ಮೀನಿಂಗ್ನ ಕೊಡುತ್ತೆ. ಋಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಟ್ರಸ್ಟಬಲ್ ಆಗಿರುವಂಥದ್ದು ಅಂತ ಹೇಳ್ಬೋದು. ಸೊ ಪಯಾಸ್ ಅಂತ ಅಂದರೆ ಡಿವೋಟೆಡ್ಲಿ ರಿಲೀಜಿಯಸ್. ದ ಆನ್ಸರ್ ಈಸ್ ಎ. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೇನೆ. ಟ್ಯಾಸಿಟರ್ನ್ ಅಂತಂದರೆ ಲಿಮಿಟ್ ಟಾಕ್, ತುಂಬ ಹೆಚ್ಚು ಮಾತಾಡೋದೇ ಇರೋವಂಥವ್ರು. ಅದಕ್ಕೆ ಸಮಾನಾರ್ಥಕ ಪದ ರಿಸರ್ವ್ಡ್.
ಇಲ್ಲಿ ನಿಮಗೊಂದು ಹೊಸ ವರ್ಡ್ ಇದೆ, ವರ್ಬೋಸ್. ವರ್ಬೋಸ್ ಅಂತ ಅಂದರೆ ಎ ಪರ್ಸನ್ ಹೂ ಟಾಕ್ಸ್ ಮೋರ್ ದ್ಯಾನ್ ಹಿ ನೀಡೆಡ್. ಅತಿಯಾಗಿ ಮಾತಾಡೋಂಥ, ಅತಿ ಹೆಚ್ಚು ಮಾತಾಡೋವಂಥದ್ದನ್ನು, ಅಂಥ ವ್ಯಕ್ತಿತ್ವ ಇರೋನ ನಾವು ವರ್ಬೋಸ್ ಅಂತ ಕರಿತೀವಿ. ಸೊ ಟ್ಯಾಸಿಟರ್ನ್ನ ಸಮಾನಾರ್ಥಕ ಪದ ರಿಸರ್ವ್ಡ್. ನಾಯ್ಸಿ, ಲೈವ್ಲಿ, ಇದ್ರ ಮೇಲೆ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ನೋಡೋಣ. ಬೆಫಲ್ಮೆಂಟ್. ಬೆಫಲ್ಮೆಂಟ್ ಅಂತ ಅಂದರೆ ಕನ್ಫ್ಯೂಷನ್, ಸಮಾನಾರ್ಥಕ ಪದ. ಪ್ಲೆಷರ್, ಕ್ಲಾರಿಟಿ, ಕ್ಲೀನ್ನೆಸ್. ಕ್ಲೀನ್ನೆಸ್ ಅಂದರೆ ಶುದ್ಧ, ಕ್ಲಾರಿಟಿ ಅಂತಂದರೆ ಆ ವಿಷಯದ ಬಗ್ಗೆ ನಿಮಗಿರಬೇಕಾಗಿರೋಂಥ, ಎಗೇನ್ ಅದೇ ಮೀನಿಂಗ್ನೇ ಕೊಡುತ್ತೆ. ಕ್ಲೀನ್ನೆಸ್ ಅಂದರೆ ಶುದ್ಧ, ಕ್ಲಾರಿಟಿ ಅಂದರೆ ಒಂದು ವಿಷಯದ ಬಗ್ಗೆ ನಿಮಗಿರಬೇಕಾಗಿರುವಂಥದ್ದು. ಪ್ಲೆಷರ್, ಎಗೇನ್ ಇಟ್ಸ್ ಮೈ ಪ್ಲೆಷರ್, ಒಂದು ಖುಷಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲೆಲ್ಲೂ ಕನ್ಫ್ಯೂಷನ್ ಅನ್ನೋದು ಸಮಾನಾರ್ಥಕ ಪದ ಹತ್ರನೂ ಕೂಡ ಇಲ್ಲ. ಸೊ ಬೆಫಲ್ಮೆಂಟಿನ ಸಮಾನಾರ್ಥಕ ಪದ ಕನ್ಫ್ಯೂಷನ್. ಪೆಸಿಫೈ. ಪೆಸಿಫೈ ಅಂತಂದರೆ ಕಾಮ್. ಸೊ ದ ಆನ್ಸರ್ ಈಸ್ ಸಿ. ಗ್ಯಾದರ್, ಅಲರ್ಟ್, ರೆಮಿಟ್. ರೆಮಿಟ್ ಅಂತ ರವಾನೆ ಮಾಡು ಅನ್ನೋ ಒಂದು ಮೀನಿನ ಕೊಡುತ್ತೆ. ಗ್ಯಾದರ್ ಅಂದರೆ ಒಟ್ಟಿಗೆ ಇರುವಂಥದ್ದು. ಅಲರ್ಟ್ ಅಂತಂದರೆ ನಿಮಗೆ ಒಂದು ಟಾಸ್ಕ್ನ ಕೊಟ್ಟಾಗ ಬಳಸುವಂತಹ ಪದ. ಎಕ್ಸ್ಪೋನೆಂಟ್ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ವಿಷಯದ ಬಗ್ಗೆ ಜ್ಞಾನವನ್ನು ಹೊಂದಿದ್ದಾನೆ ಅಥವಾ ಸಪೋರ್ಟಿವ್ ಆಗಿದ್ದಾನೆ, ಒಂದು ಪಾಲಿಸಿಗಾಗಿರ್ಬೋದು ಅಥವಾ ಒಂದು ಐಡಿಯಾನ ಸಪೋರ್ಟ್ ಮಾಡೋ ಅಂಥವ್ರು ನಾವು ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಅದಕ್ಕೆ ಸಮಾನಾರ್ಥಕ ಪದ. ಕ್ಯಾನ್ಸಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕ್ಯಾನ್ಸಲ್ ಅನ್ನೋವಂಥದ್ದು ಎಲ್ಲೋ ಒಂದು ಕಡೆ ಏನೋ ಒಂದು ವಿಷಯ ಇರುತ್ತೆ, ಸಡನ್ನಾಗಿ ಅದನ್ನು ನಾವೇನು ಮಾಡ್ತೀವಿ, ವಿ ಡಿಸೈಡೆಡ್ ಟು ಟೇಕ್ ಆಫ್ ಅನ್ನೋ ವರ್ಡ್ ಬರುತ್ತೆ. ಹರೀಡ್. ಹರೀಡ್ ಅಂತಂದರೆ ಹಾರರ್. ಮೆಡಲರ್ ಅಂತ ಅಂದರೆ ನಿಮಗೆ ಹೇಗೆ ಹೇಳುವಂಥದ್ದು, ಒಬ್ಬ ವ್ಯಕ್ತಿ ಅಧಿಕ ಪ್ರಸಂಗಿ ಅಂತ ಕರಿತೀವಿ. ಆ ವಿಷಯದ ಬಗ್ಗೆ ಸುಮ್ಮನೆ ಇಂಟರ್ಫಿಯರ್ ಆಗುವಂಥದ್ದು, ಅವನಿಗೆ ಅದ್ರ ಬಗ್ಗೆ ಯಾವುದೇ ಒಂದು ಹೀ ಈಸ್ ನಾಟ್ ಕನೆಕ್ಟೆಡ್ ಟು ಇಟ್ ಅಂಥವ್ನು ನಾವು ಮೆಡಲರ್ ಅಂತ ಕರಿತೀವಿ. ಅಡ್ವೊಕೇಟ್ ಈಸ್ ದ ರೈಟ್ ಆನ್ಸರ್. ಎಕ್ಸ್ಪೋನೆಂಟಿನ ಸಮಾನಾರ್ಥಕ ಪದ ಏನು? ಅಡ್ವೊಕೇಟ್. ಮೆಡಲರ್ ಅಂತ ಅಂದರೆ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಅಧಿಕ ಪ್ರಸಂಗಿ ಅಂತ ಏನಂತೀವಲ್ಲ ಆ ಒಂದು ಮೀನಿನ ಅದು ಕೊಡತ್ತೆ. ನೆಕ್ಸ್ಟ್ ಆಗಸ್ಟ್. ಆಗಸ್ಟ್ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗುವಂಥದ್ದೇನು, ಓಕೆ ಇದೊಂದು ಮಂತ್, ಅದಕ್ಕೆ ಅದರದೇ ಆದಂಥ ಮೀನಿಂಗ್ ಇದೆ. ಹಾಗಂತಂದರೆ ರೆಸ್ಪೆಕ್ಟೆಡ್ ಅಥವಾ ಇಂಪ್ರೆಸಿವ್ ಅನ್ನೋವಂತಹ ಎರಡು ಮೀನಿನ ಕೊಡೋದು ಕೊಡತ್ತೆ. ಕಾಮನ್, ರೆಡಿಕ್ಯುಲಸ್, ಡಿಗ್ನಿಫೈಡ್, ಪೆಟಿ. ಕಾಮನ್ ಅಂತ ಅಂದರೆ ಇಟ್ ಫೌಂಡ್, ಓಕೆ ಎಲ್ಲರ ಕಡೆನೂ ಸಮಾನವಾಗಿರುವಂಥದ್ದು, ಇದೆಲ್ಲ ಕಡೆ ಇದೆ ಅನ್ನೋ ಸಂದರ್ಭದಲ್ಲಿ ಬಳಸ್ತೀವಿ. ರೆಡಿಕ್ಯುಲಸ್ ಅಂತಂದರೆ ಫನ್ನಿ, ಒಬ್ಬರು ನಾವು ಗೇಲಿ ಮಾಡೋ, ಹೌ ರೆಡಿಕ್ಯುಲಸ್ ಶೀ ಈಸ್, ಅವಳನ್ನ ಗೇಲಿ ಮಾಡು ಅನ್ನೋವಂಥ ಒಂದು ವರ್ಡ್ ಬರುತ್ತೆ. ಡಿಗ್ನಿಫೈಡ್ ಅಂತಂದರೆ ಅಗೇನ್ ರೆಸ್ಪೆಕ್ಟ್, ವರ್ತಿ ಅನ್ನೋ ಮೀನನ್ನ ಕೊಡುತ್ತೆ. ಪೆಟಿ ಅಂತಂದರೆ ಲಿಟಲ್ ಇಂಪಾರ್ಟೆಂಟ್, ಓಕೆ ಸ್ವಲ್ಪ ಇಟ್ ಈಸ್ ಪಿಟಿ ಇಂಪಾರ್ಟೆಂಟ್, ಕೇಳಿರ್ತೀರಲ್ವಾ. ಸೊ ಇಲ್ಲಿ ಆಗಸ್ಟ್ನ ಸಮಾನಾರ್ಥಕ ಪದ ಏನು? ಡಿಗ್ನಿಫೈಡ್. ನೆಕ್ಸ್ಟ್ ಪ್ರಿಡಾಮಿನೆಂಟ್ ಅಂತಂದರೆ ಒಬ್ಬ ವ್ಯಕ್ತಿಗೆ ಒಂದು ವಿಷಯದ ಬಗ್ಗೆ ಇಂಪಾರ್ಟೆಂಟ್ನ ಕೊಡುವಂಥದ್ದು ಅಥವಾ ಪ್ರೆಸೆಂಟ್ ಆ್ಯಸ್ ಸ್ಟ್ರಾಂಗೆಸ್ಟ್ ಮೇನ್ ಎಲಿಮೆಂಟ್, ಇಂಪಾರ್ಟೆಂಟ್ ಅನ್ನೋ ಮೀನನ್ನ ಕೊಡುತ್ತೆ. ಸೊ ಇಲ್ಲಿ ಆನ್ಸರ್ ಇಂಪಾರ್ಟೆಂಟ್. ಲವಬಲ್, ವೇಗ್, ಅಶ್ಯೂರೆನ್ಸ್. ಲವಬಲ್ ಅಂತ ಅಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ತೋರಿಸುವಂತಹ ಒಂದು ಅಫೆಕ್ಷನ್. ವೇಗ್ ಐಡಿಯಾ ಕೇಳಿರ್ತೀರ, ಅನ್ಸರ್ಟನ್ ಐಡಿಯಾ, ಇಂಡೆಫಿನೆಟ್ ಐಡಿಯಾ ಅಥವಾ ಅನ್ಕ್ಲಿಯರ್ ಥಾಟ್ಸ್ ಅಂತ ಹೇಳ್ಬೋದು. ಅಶ್ಯೂರೆನ್ಸ್ ಅಂತ ಅಂದರೆ ಒಬ್ಬರಿಗೆ ನೀವು ಕೊಡುವಂತಹ ಒಂದು ಪಾಸಿಟಿವ್ ಕಾನ್ಫಿಡೆನ್ಸ್. ಸೊ ಯುವರ್ ಆನ್ಸರ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಶೋಯಿ. ಶೋಯಿ ಅಂತಂದರೆ ತೋರಿಕೆ, ಒಂದು ತೋರಿಸ್ಕೊಡೋದು, ಐ ಆಮ್ ಗುಡ್ ಅಥವಾ ಶೋ ಆಫ್ ಅನ್ನೋ ಮೀನಿಂಗ್ನ ಕೊಡುತ್ತೆ. ಚಾಯ್ಸಸ್ ಏನಿದೆ? ರೌಡಿ, ಹಂಗ್ರಿ, ಗ್ರೀಡಿ, ಗಾಡಿ. ರೌಡಿ ಅಂತಂದರೆ ನಾಯ್ಸಿ ಅಥವಾ ಡಿಸಾರ್ಡರ್ ಅನ್ನೋ ಮೀನಿಂಗ್ನ ಕೊಡುತ್ತೆ. ಹಂಗ್ರಿ ಅಂತಂದರೆ ಹಸಿವು. ಗ್ರೀಡಿ ಅಂತಂದರೆ ಒಬ್ಬ ವ್ಯಕ್ತಿಗೆ ಅತಿಯಾಗಿರುವಂತಹ ಆಸೆ. ಗಾಡಿ ಅಂತಂದರೆ ಎಗೇನ್ ಆಡಂಬರಿಕೆಯನ್ನು ತೋರ್ಪಡಿಸಿಕೊಳ್ಳೋರನ್ನ ನಾವು ಗಾಡಿ ಅಂತ ಹೇಳ್ತೀವಿ. ಸೊ ಏನು ಶೋಯಿ ಇದೆಯಲ್ವಾ ಅದರದ್ದು ಸಮಾನಾರ್ಥಕ ಪದ ಗಾಡಿ. ಶ್ಯಾಲೋ. ಶ್ಯಾಲೋ ಅಂತಂದರೆ ನಾಟ್ ಎಕ್ಸಿಬಿಟಿಂಗ್ ಅಥವಾ ರಿಕ್ವೈರಿಂಗ್ ಆರ್ ಕೇಪಬಲ್ ಆಫ್ ಅನ್ನೋ ಮೀನಿಂಗ್ನ ಜೊತೆಯಲ್ಲೇ ಒಂದೇ ಪದಕ್ಕೆ ಬೇರೆ ಬೇರೆ ರೀತಿಯಂಥ ಮೀನಿಂಗ್ ಇರುತ್ತೆ. ನೌನಲ್ಲೇ ಅದ್ರ ಮೀನಿಂಗ್ ಬೇರೆ ಇರುತ್ತೆ, ಅಬ್ಜೆಕ್ಟಿವ್ ಆದಾಗಲೇ ಅದ್ರ ಮೀನಿಂಗ್ ಬೇರೆ ಇರುತ್ತೆ. ಶ್ಯಾಲೋ ಮತ್ತು ಸೂಪರ್ಫಿಷಿಯಲ್ ಇದೆರಡೂ ಕೂಡ ಸೇಮ್ ಮೀನಿಂಗ್ನ ರೆಪ್ರೆಸೆಂಟ್ ಮಾಡುತ್ತೆ. ಲ್ಯಾಕಿಂಗ್ ಇನ್ ಡೆಪ್ತ್ ಅಥವಾ ಸಾಲಿಡಿಟಿ ಅನ್ನೋ ಮೀನನ್ನ ಕೊಡುತ್ತೆ. ಹವೆವರ್ ಸೂಪರ್ಫಿಷಿಯಲ್ ಇಂಪ್ಲೈಸ್ ಫೋಕಸ್ ಆನ್ ದ ಸರ್ಫೇಸ್ ಆಸ್ಪೆಕ್ಟ್ಸ್ ಕೆಲವೊಮ್ಮೆ. ಆದರೆ ಶ್ಯಾಲೋ ಕ್ಯಾನ್ ಬಿ ವಿ ಕ್ಯಾನ್ ಸೇ ಲ್ಯಾಕ್ ಆಫ್ ಡೆಪ್ತ್ ನಾಲೆಡ್ಜ್, ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ರೀಸನಿಂಗ್ ಅಥವಾ ಎಮೋಷನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಹೇಳ್ತೀವಿ. ಸೊ ಶ್ಯಾಲೋದ ಸಮಾನಾರ್ಥಕ ಪದ ಸೂಪರ್ಫಿಷಿಯಲ್. ಸೊ ನಾಟ್ ರಿಯಲ್ ಅನ್ನೋದನ್ನು ಕೂಡ ಸೂಪರ್ಫಿಷಿಯಲು ರೆಪ್ರೆಸೆಂಟ್ ಮಾಡುತ್ತೆ. ಆರ್ಟಿಫಿಷಿಯಲ್ ಅಂತಂದರೆ ಒಬ್ಬ ವ್ಯಕ್ತಿ ನಾಟಕೀಯವಾಗಿ ಬದುಕುವಂಥದ್ದು. ಫುಲಿಶ್ ಅಂತಂದರೆ ಆ ವ್ಯಕ್ತಿ ಒಬ್ಬ ವ್ಯಕ್ತಿನ ಕರೆಕ್ಟಾಗಿ ಜಡ್ಜ್ ಮಾಡೋಕ್ಕೆ ಬರದೇ ಇರೋವಂಥದ್ದು. ವರ್ತ್ಲೆಸ್ ಅಂತ ಅಂದರೆ ಆ ಒಂದು ವಸ್ತುವಿಗೆ ಬೆಲೆ ಇಲ್ಲ ಅನ್ನೋ ಮೀನಿನ ಅದು ಕೊಡುತ್ತೆ. ನೆಕ್ಸ್ಟ್ ನೋಡಿ ಡೈವರ್ಷನ್. ಡೈವರ್ಷನ್ ಅಂತ ಅಂದರೆ ಒಬ್ಬ ವ್ಯಕ್ತಿ ತಾನು ಹೋಗ್ತಿರುವಂತಹ ದಾರಿಯಿಂದ ಬೇರೆ ರೀತಿಗೆ ಬೇರೆ ಕಡೆ ಹೋಗ್ತಾ ಇದ್ದಾನೆ. ದ ಆ್ಯಕ್ಷನ್
ಆಫ್ ಟರ್ನಿಂಗ್ ಸಮಥಿಂಗ್ ಅಸೈಡ್ ಫ್ರಮ್ ಇಟ್ಸ್ ಕೋರ್ಸ್. ಹೋಗುವಂಥ ದಾರಿಯಲ್ಲಿ ಒಂದು ಡಿವಿಷನ್ ತೊಗೊಂಡ. ಹಿ ಟುಕ್ ಎ ಡೈವರ್ಷನ್, ಅಂದರೆ ಅವನ ಜೀವನದ ಸಾಧನೆಯಲ್ಲಿ ಅವನ ಹಾದಿಯಲ್ಲಿ ಅವನು ಬೇರೆಯೇ ಆದಂಥ ಒಂದು ದಾರಿನ ಸೆಲೆಕ್ಟ್ ಮಾಡಿಕೊಂಡ ಅನ್ನೋ ಸಂಬಂಧದಲ್ಲಿ ನಾವು ಬಳಸ್ತೀವಿ. ಅಮ್ಯೂಸ್ಮೆಂಟ್, ಅರೈವಲ್, ಡಿವಿಯೇಷನ್, ಹಾಗೆಯೇ ಬ್ಯಾಲೆನ್ಸ್. ಏನು ಅಮ್ಯೂಸ್ಮೆಂಟ್ ಅಂತಂದರೆ ಎ ಸ್ಟೇಟ್ ಅಥವಾ ಎಕ್ಸ್ಪೀರಿಯನ್ಸ್ ಆಫ್ ಫೈಂಡಿಂಗ್ ಸಮಥಿಂಗ್ ಫನ್ನಿ. ನಮ್ಮ ಲೈಫಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡದಿರೋಂಥ ಒಂದು ವಿಷಯ ಫನ್ನಿಯಾಗಿರೋದನ್ನು ನಾವು ಪಡ್ಕೊಳ್ಳೋವಂಥದ್ದು. ಅರೈವಲ್ ಅಂತ ಅಂದರೆ ಬರೋವಂಥದ್ದು ಅಲ್ಲಿಗೆ. ಡಿವಿಯೇಷನ್ ಅಂತ ಅಂದರೆ ನಾವು ನಮ್ಮ ಜೀವನದ ಒಂದು ಕೋರ್ಸಲ್ಲಿ ಒಂದು ಡಿವಿಷನ್ನ ತೊಗೊಳ್ಳೋವಂಥದ್ದು. ಬ್ಯಾಲೆನ್ ಅಂತ ಅಂದರೆ ಸೈಡ್ ಲೇನ್, ಅಥವಾ ಒಂದು ರೋಡಿನ ಒಂದು ಸೈಡ್ ಆಗಿರುವಂಥ ರೋಡ್ ಅಥವಾ ಒಂದು ಭಾಗ. ಸೊ ಇಲ್ಲಿ ಕರೆಕ್ಟಾದ ಆನ್ಸರ್ ಡಿವಿಯೇಷನ್. ನೆಕ್ಸ್ಟ್ ಹಾಸ್ಟಾಲಿಟಿ. ಹಾಸ್ಟಾಲಿಟಿ ಅನ್ನೋದು ನೌನಾಗಿ ನೋಡಿದಾಗ ಅನ್ಫ್ರೆಂಡ್ಲಿ ಆರ್ ಅಗ್ರೆಸಿವ್ ಬಿಹೇವಿಯರ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಹಾಸ್ಪಿಟಾಲಿಟಿ, ಜೆಲಸಿ, ಎನಿಮಿಟಿ, ಎನ್ವಿ. ಹಾಸ್ಪಿಟಾಲಿಟಿ ಅಂತಂದರೆ ಒಬ್ಬ ಬಗ್ಗೆ ನೀವು ತೋರಿಸುವಂತಹ ಕನ್ಸರ್ನ್. ಜೆಲಸಿ ಅಂತಂದರೆ ಒಬ್ಬ ಬಗ್ಗೆ ನೀವು ಪಡುವಂಥ ಒಂದು ಹೊಟ್ಟೆ ಕಿಚ್ಚು ಅಂತ ಹೇಳ್ಬೋದು. ಎನಿಮಿಟಿ ಅಂದರೆ ಅವ್ರನ್ನ ಕಂಡ್ರೆ ನಿಮಗೆ ಆಗದೇ ಇಲ್ಲ ಅನ್ನುವಂತಹ ಒಂದು ಮೀನಿಂಗ್ನ ಅದು ಕೊಡತ್ತೆ. ಎನ್ವಿ ಅಂತಂದರೆ ಅಗೇನ್ ಜೆಲಸಿನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಸ್ಪಿಟಾಲಿಟಿ ಅಂತಂದರೆ ಒಬ್ಬರ ಬಗ್ಗೆ ನಾವು ತೋರಿಸೋ ಕನ್ಸರ್ನ್. ಇಲ್ಲಿ ಹಾಸ್ಟಿಲಿಟಿ ಅಂತಂದರೆ ಎನಿಮಿಟಿ, ಅನ್ಫ್ರೆಂಡ್ಲಿನೆಸ್, ಅವ್ರ ಜೊತೆ ನಾವು ತುಂಬ ಅಗ್ರೆಸಿವ್ ಬಿಹೇವ್ ಮಾಡ್ತೀವಿ. ಜೆಲಸ್ಸಿಗೂ ಎನಿಮಿಟಿಗೂ ಡಿಫ್ರೆನ್ಸ್ ಇದೆ, ನೆನಪಿರಲಿ. ನೆಕ್ಸ್ಟ್ ಫೇಬಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಫೇಬಲ್? ಫೇಬಲ್ ಅಂತಂದರೆ ಲ್ಯಾಕಿಂಗ್ ಫಿಸಿಕಲ್ ಸ್ಟ್ರೆಂತ್, ಎಲ್ಲೋ ಒಂದು ಕಡೆ ವೀಕ್ ಆಗ್ತಾ ಇದ್ದೀವಿ ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ನೋಡಿ ಆನ್ಸರ್ ಏನಿದೆ, ವೀಕ್, ವೇನ್, ಆರೋಗೆಂಟ್, ಸಿಕ್. ಸೊ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಲ್ಯಾಕಿಂಗ್ ಫಿಸಿಕಲ್ ಸ್ಟ್ರೆಂತ್ ಎಸ್ಪೆಷಲಿ ಆಸ್ ಎ ರಿಸಲ್ಟ್ ಆಫ್ ಏಜ್ ಆರ್ ಇಲ್ನೆಸ್, ಇದಕ್ಕೆ ರಿಲೇಟೆಡ್ ಆಗಿ ನೋಡಬೇಕು. ವೀಕ್, ಲ್ಯಾಕಿಂಗ್ ಪವರ್, ಫಿಸಿಕಲಿ ಡಿಮ್ಯಾಂಡಿಂಗ್ ಟಾಸ್ಕ್, ವೀಕ್ ಆಗ್ತಾ ಹೋಗ್ತೀವಿ. ವೇನ್ ಅಂತಂದರೆ ಶೋಯಿಂಗ್ ಎಕ್ಸೆಸಿವ್ ಹೈ ಒಪಿನಿಯನ್ ಆಫ್ ಒನ್ಸ್ ಅಪೇರೆನ್ಸ್, ಒಬ್ಬರ ಬಗ್ಗೆ ನಾವು ಕೊಡುವಂತಹ ನಮ್ಮ ವೇನ್ ಒಪಿನಿಯನ್ನ ಕೊಡ್ತೀವಿ, ಅವರ ಒಂದು ವರ್ತ್ನ ಬಗ್ಗೆ. ಆರೋಗೆಂಟ್ ಅಂತಂದರೆ ನಮಗೆ ಎಲ್ಲ ಗೊತ್ತು, ನಮ್ಮ ಎಬಿಲಿಟಿ ಮೇಲೆ ನಾವೇ ಇಂಪಾರ್ಟೆನ್ಸ್ ಕೊಡುವಂಥದ್ದು. ಸಿಕ್ ಅಂತ ಅಂದರೆ ಅಫೆಕ್ಟೆಡ್ ಬೈ ಫಿಸಿಕಲ್ ಆರ್ ಮೆಂಟಲ್ ಇಲ್ನೆಸ್ಸಿಂದ ನಾವು ವೀಕ್ ಆಗಿರ್ತೀವಿ, ಅದನ್ನು ಫೇಬಲ್ ಅಂತ ಕರಿತೀವಿ. ಸೊ ಇಲ್ಲಿ ಆನ್ಸರ್ ಸಿಕ್. ವೀಕಿಗೂ ಸಿಕ್ಕಿಗೂ ಡಿಫ್ರೆನ್ಸ್ ಇದೆ. ಫೇಬಲ್, ಸಿಕ್. ಕ್ಯಾಂಡಿಡ್, ಈ ವರ್ಡ್ನ ತುಂಬ ಕೇಳಿರ್ತಾರೆ. ಕ್ಯಾಂಡಿಡ್ ಫೋಟೋ ತೆಗಿಯೋ. ಕ್ಯಾಂಡಿಡ್ ಅಂತಂದರೆ ಕ್ಲಿಯರ್ ಆ್ಯಂಡ್ ಕ್ರಿಸ್ಟಲ್, ಹಾಗೆ ನ್ಯಾಚುರಲ್ ಮೀನಿಂಗ್ ಕೂಡ ಕೊಡುತ್ತೆ. ಅದನ್ನು ಅಬ್ಜೆಕ್ಟಿವ್ ಆಗಿ ನೋಡಿದಾಗ ವೆನ್ ಯು ಆರ್ ಕ್ಯಾಂಡಿಡ್ ಅಬೌಟ್ ಸಮಥಿಂಗ್ ಆರ್ ವಿತ್ ಸಮ್ವನ್ ಯು ಸ್ಪೀಕ್ ಹಾನೆಸ್ಟ್ಲಿ ಆರ್ ಫ್ರ್ಯಾಂಕ್. ಫ್ರ್ಯಾಂಕಾಗಿ ಒಬ್ಬರ ಹತ್ರ ಮಾತಾಡೋದು. ಟಾಕ್ ಟು ಮೀನ್ ಕ್ಯಾಂಡಿಡ್ ಅಂದರೆ ಓಪನ್ ಆಗಿ ಮಾತಾಡೋ, ಇರೋದನ್ನು ಹೇಳು ಅನ್ನೋ ಮೀನಿಂಗ್ನ ಕೊಡುತ್ತೆ. ಸೊ ದ ಆನ್ಸರ್ ಈಸ್ ಫ್ರ್ಯಾಂಕ್. ಏಗೇನ್ ಆರೋಗೆಂಟ್ ಅಂತಂದರೆ ನನಗೆ ಎಲ್ಲ ಗೊತ್ತು ಅನ್ನೋಂತಹ ಒಂದು ಮೀನಿನ ಕೊಡುತ್ತೆ. ಓವರ್ ಕಾನ್ಫಿಡೆಂಟ್ ಅಂದರೆ ನಾನು ಇದನ್ನು ಮಾಡೇ ಮಾಡ್ತೀನಿ ಅನ್ನೋ ಅಂತ ನಿಮ್ಮ ಗೊತ್ತಿರೋ ನಾಲೆಡ್ಜಿಗಿಂತ ಹೆಚ್ಚು ನೀವು ಯೋಚನೆ ಮಾಡೋವಂಥ ಮೀನಿನ ಅದು ಕೊಡುತ್ತೆ. ಕ್ಯಾಂಡಿಡ್ ಅಂದ್ರೇನು? ಮೀನಿಂಗ್ ಫ್ರ್ಯಾಂಕ್. ನೆಕ್ಸ್ಟ್ ಪಾಸಿಟಿ. ಪಾಸಿಟಿ ಅಂತಂದರೆ ತುಂಬ ಸಣ್ಣದು, ಲಿಟಲ್, ಕಡಿಮೆ ಅನ್ನೋ ಒಂದು ಮೀನಿಂಗ್ನ ಕೊಡುತ್ತೆ. ಪಾಸಿಟಿ ಆಫ್ ವೆಜಿಟೇರಿಯನ್ ಡಿಶಸ್ ಮೇಕ್ಸ್ ಇಂಡಿಯನ್ ಕ್ರಿಕೆಟ್ ಟೀಮ್ ಫ್ರಾನ್ ಅಂದರೆ ಕಡಿಮೆ ಆಗಿದ್ದರಿಂದ ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಓಕೆ. ಸಿನ್ಸಿಯಾರಿಟಿ ಅಂತಂದರೆ ಒಬ್ಬರಿಗೆ ನಾವು ಟ್ರೂತ್ಫುಲ್ ಆಗಿರೋವಂಥದ್ದು. ಪಬ್ಲಿಸಿಟಿ ಅಂತಂದರೆ ಎಲ್ಲರೂ ನಮ್ಮನ್ನು ನೋಡಬೇಕು, ಗಮನಿಸಬೇಕು ಅನ್ನೋ ಕಾರಣಕ್ಕೆ ನಾವು ಮಾಡುವಂಥ ಆ್ಯಕ್ಷನ್. ಡೌನ್ಫಾಲ್ ಅಂತ ಅಂದರೆ ತುಂಬ ಫೇಮಸ್ ಆದವರು ಸಡನ್ನಾಗಿ ತಮ್ಮ ಲೈಫಲ್ಲಿ ಮಾಡೋ ಮಿಸ್ಟೇಕಿಂದ ಡೌನಿಗೆ ಬರುವಂಥದ್ದು ಅಥವಾ ಅವರ ವ್ಯಾಲ್ಯೂ ಕಮ್ಮಿ ಆಗುವಂಥದ್ದು. ಇಲ್ಲಿ ಪಾಸಿಟಿಯ ಸಮಾನಾರ್ಥಕ ಪದ ಶಾರ್ಟ್ ಫಾಲ್ ಅಂದರೆ ಕಡಿಮೆ, ಆಹಾರ ಕಡಿಮೆ ಆಗಿದ್ದರಿಂದ ಅನ್ನೋ ಮೀನಿಂಗನ್ನು ಕೊಡುತ್ತೆ. ಓಕೆ. ಪೆನ್ಯೂರಿ. ಪೆನ್ಯೂರಿ ಅಂತಂದರೆ ಪಾವರ್ಟಿ, ಅತಿ ಹೆಚ್ಚು ಏನಂತಾರೆ ಹಣದ ತೊಂದರೆ ಇರೋದು, ಎಕ್ಸ್ಟ್ರೀಮ್ಲಿ ಪಾವರ್ಟಿ ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಪೆಟಿ ಅಂತಂದರೆ ಅನ್ಇಂಪಾರ್ಟೆಂಟ್, ಆ್ಯಂಡ್ ಪೋನಿ ಅಂತ ಅಂದರೆ ಫಾಲ್ಸ್, ಅನ್ರಿಯಲ್ ಅನ್ನೋ ಮೀನಿಂಗ್ನ ಕೊಡುತ್ತೆ. ಪೆಥಟಿಕ್ ಕಂಡೀಷನ್, ತುಂಬ ಭಯಾನಕವಾಗಿರುವಂಥ ತುಂಬ ದುಃಖದ ಒಂದು ಕಂಡೀಷನ್ ಅನ್ನೋ ಮೀನಿಂಗಲ್ಲಿ ಪೆಥಟಿಕ್ ಅನ್ನೋದು ಮೀನಿಂಗ್ನ ಕೊಡುತ್ತೆ. ಪ್ರಿಡಿಕಮೆಂಟ್ ಕನ್ನಡದಲ್ಲಿ ಹಾಗಂದರೆ ಸಂಕಟ ಪಡುವಂಥದ್ದು, ಅದರ ಸಮಾನಾರ್ಥಕ ಪದ ಅನ್ಪ್ಲೆಸೆಂಟ್. ನೆನ್ಪಿಟ್ಕೊಳ್ಳಿ. ಚಾಯ್ಸಸ್ ಇದೆ, ಕಮೆಂಟ್, ಡಾಕ್ಯುಮೆಂಟ್, ಟ್ರೈಂಗ್, ಅನ್ಪ್ಲೆಸೆಂಟ್. ಇದನ್ನು ನೀವು ಡೇ ಟು ಡೇ ಲೈಫಲ್ಲಿ ಕೇಳಿರ್ತೀರ. ಆದರೆ ಪ್ರಿಡಿಕಮೆಂಟ್ ಅನ್ನೋ ವರ್ಡ್ ನಿಮಗೆ ಹೊಸದಾಗಿದ್ದಾಗ ಮೀನಿಂಗು ಕೆಲವೊಂದು ಸಲ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರುತ್ತೆ. ಸಂಕಟ ಪಡುವಂಥದ್ದು, ಒಂದು ಸಂಕಟದ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ ಅನ್ಬೇಕಾದ್ರೆ ಐ ಮೀನ್ ಪ್ರಿಡಿಕಮೆಂಟ್ ಸಿಚುಯೇಷನ್. ಅರ್ಥ ಆಯ್ತಾ? ಲಾಸ್ಟ್ ಒನ್ ಇನ್ಸಿಡಿಯಸ್. ಇನ್ಸಿಡಿಯಸ್ ಅಂತಂದರೆ ಕಾಪಾಟಿ. ಈ ವರ್ಡ್ನ ನೀವು ಕೇಳಿರ್ತೀರ. ಸೊ ಇದಕ್ಕೆ ಸಮಾನಾರ್ಥಕವಾದಂಥ ಪದ ಕನ್ನಿಂಗ್. ಸಬ್ಸ್ಟ್ಯಾನ್ಷಿಯಲ್, ಅನ್ಸ್ಟೇಬಲ್, ಇನ್ಸ್ಟ್ಯಾಂಟೇನಿಯಸ್. ಇನ್ಸ್ಟ್ಯಾಂಟೇನಿಯಸ್ ಅಂತಂದರೆ ಆಲ್ ಆಫ್ ಎ ಸಡನ್ ಒಂದು ವಿಷಯ ಆಗುತ್ತೆ, ಇನ್ಸ್ಟೆಂಟಾಗಿ ಆಗೋಯ್ತು.
ಇನ್ಸ್ಟೆಂಟ್ ನೂಡಲ್ಸ್ ಕೇಳಿರ್ತಿರಲ್ವ, ಪಟ್ ಅಂತ ಮಾಡುವಂಥದ್ದು. ಆ ವರ್ಡನ್ನು ನಾವು ಇನ್ಸ್ಟ್ಯಾಂಟೇನಿಯಸ್ ಅಂತೀವಿ. ಅನ್ಸ್ಟೇಬಲ್ ಅಂತಂದರೆ ಎಲ್ಲೋ ಒಂದು ಕಡೆ ತನ್ನನ್ನು ತಾನು ಗುರುತಿಸ್ಕೊಳ್ಳೋದ್ರಲ್ಲಿ ಏನು ವ್ಯರ್ಥ ಆದ, ಪರ್ಫೆಕ್ಟ್ ಇಲ್ಲ, ಇನ್ನೂ ಆಗಬೇಕು, ಕೇಳಿರ್ತೀರ ಈ ವರ್ಣ. ಸಬ್ಸ್ಟ್ಯಾನ್ಷಿಯಲ್ ಅನ್ನೋಂಥದ್ದನ್ನು ನಾವು ಸೈನ್ಸಲ್ಲಿ ಹೆಚ್ಚು ಬಳಸ್ತಾ ಹೋಗ್ತೀವಿ. ಐ ಹೋಪ್ ನಿಮಗೆ ಸಿನಾನಿಮ್ಸ್ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಸೆಷನ್ನಲ್ಲಿ ಇನ್ನೂ ಕೆಲವು MCQಸ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.